ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಗೋಲ್ಡ್ ಶಾಪ್ ಹೋಗ್ತಿದ್ದೀನಿ. ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ. ಓಲಾದವ್ರು ಬಂದರು. ಇಲ್ಲಿ ತುಂಬ ಬಿಸಿಲಿದೆ ಗೈಸ್, ಅದಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಲಿಟಲ್ ಶೈ ನನಗೆ. ನೋಡಿ ಗೈಸ್, ಎಷ್ಟು ಬಿಸಿಲಿದೆ. ಬ್ಯಾಂಗ್ಳೂರು ಹೆವಿ ಅಂದರೆ ಹೆವಿ ಬಿಸಿಲು. ಆ್ಯಕ್ಚುಲಿ ನಮ್ಮ ಮನೆಯಿಂದ ನಡ್ಕೊಂಡೇ ಹೋಗ್ಬೋದು ಗೋಲ್ಡ್ ಶಾಪಿಗೆ. ಬಟ್ ತುಂಬ ಬಿಸಿಲಿದೆ ಅಂತ ಹೇಳಿ ನಾನು ಆಟೋ ಬುಕ್ ಮಾಡಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಓಯ್ ಓಯ್ ಓಯ್, ನನ್ನನ್ನೇ ನೋಡ್ತಾ ಇದ್ವಿ ಕುಟ್ಟಿ. ಸೋ ಕ್ಯೂಟ್, ಎಷ್ಟು ಚೆನ್ನಾಗಿದ್ದಾಳಲ್ಲ. ಮೋಸ್ಟ್ಲಿ ಮಾಸ್ಕ್ ಹಾಕೊಂಡಿದ್ನಲ್ಲ, ಅದಕ್ಕೆ ನನ್ನನ್ನೇ ನೋಡ್ತಿದ್ಲು ಅನ್ಸುತ್ತೆ ಅವಳು. ಹುಡುಗನೋ ಹುಡುಗಿನೋ ಗೊತ್ತಿಲ್ಲ, ನಾನು ಹುಡುಗಿ ಅಂದ್ಕೊಂಡೆ. ಇಲ್ಲಿ ಹೋಗ್ತಾ ಇದ್ದೀನಿ. ಇವಾಗ ವಿಡಿಯೋ ಅಲೋಡ್ ಮಾಡ್ತಾರೋ ಇಲ್ಲ ಅಂತ ಇದನ್ನ ಕೇಳಿಲ್ಲ ನಾನು. ಅಲೋಡ್ ಮಾಡಿದ್ರೆ ಓಕೆ, ಇಲ್ಲಾಂದರೆ ಜ್ಯುವೆಲರಿ ಶಾಪ್ ಹೇಗಿದೆ. ಪೆಂಡೆಂಟ್ ಮಾತ್ರ. ಚೈನ್ ನಾನು ಮೈಸೂರಲ್ಲಿ ತೊಗೊಂಡಿದ್ದು, ಪೆಂಡೆಂಟು ಇಲ್ಲೇ ತೊಗೊಂಡಿದ್ದು. ಚಾಕ್ಲೇಟ್ ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಇದು ಇಷ್ಟ ಆಯಿತು. ಇದು 916 ಅಲ್ಲ, ಇದು 18 ಕ್ಯಾರೆಟ್. ಇದು 916. ಓಕೆ, ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬಟ್ ಅಷ್ಟು ಬಜೆಟ್ ನನ್ನ ಹತ್ರ ಇಲ್ಲ, ನೋಡಬೇಕು ಗೈಸ್. ಬಟ್ ಇದು ನಂಗೆ ಸಖತ್ ಇಷ್ಟ ಆಯಿತು. ಇದು ನನಗೆ ಇದಿದೆಯಲ್ಲ, ಇಲ್ಲಿದು ಲಾಕ್ ಸಿಸ್ಟಮ್ ನನಗೆ ತುಂಬ ಇಷ್ಟ ಆಯಿತು. ಸಖತ್ತಾಗಿದೆ. ಇದು ನನಗೆ ಇಷ್ಟ ಆಯಿತು. ಇದು ತುಂಬ ಅಂದರೆ ತುಂಬ 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 ಇಷ್ಟ ಆಯಿತು ನನಗೆ. ಇದು 96. ಇದು ಚೆನ್ನಾಗಿದೆ. ಬಟ್ ನನಗೆ ಇದು ಸಖತ್ ಇಷ್ಟ ಆಯಿತು. ತುಂಬ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು ಕೂಡ ಚೆನ್ನಾಗಿದೆ. ಇದು ಕೂಡ ಇಷ್ಟ ಆಯಿತು ನನಗೆ. ಇದೆಲ್ಲ ಲೈಕ್ ನಾರ್ಮಲ್ ಅನಿಸುತ್ತೆ. ಎಷ್ಟು ಜನ ಇರೋದು ಕಲೆಕ್ಷನ್ನು? ಹಾಂ, ತುಂಬ ಜಾಸ್ತಿ ಇದೆಯಾ? ಹೌದಾ? ಇದು ಚೆನ್ನಾಗಿದೆ. ಇದು ತೆಗೀರಿ. ಇದು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ರೇಟ್ ಕೇಳಿ ಸುಸ್ತಾಗಿದ್ದೀನಿ. ಬಿಡಿ, ಯಾವುದು ತೊಗೋಬೇಕೋ ಗೊತ್ತಾಗ್ತಾ ಇಲ್ಲ. ಇದು ಮತ್ತು ಇದು ಎರಡು ಇಷ್ಟ ಆಗಿದೆ ನನಗೆ. ಕೊಡಿಲೆ, ನನಗೆ ಇದೆರಡು ಇಷ್ಟ ಆಗಿದೆ. ಯಾವುದು ತೊಗೊತೀನೋ ನೋಡೋಣ. ಇದು ಎಕ್ಸ್ಪೆನ್ಸಿವ್ ಇದೆ. ಒಂದು ಎಕ್ಸ್ಪೆನ್ಸಿವ್, ಒಂದು ಓಕೆ ನನ್ನ ಬಜೆಟ್ಗೆ ಆಗುತ್ತೆ. ನೋಡೋಣ ಯಾವುದು ತೊಗೊಂಡು. ಅಷ್ಟೊಂದಿದೆ. ಇಯರಿಂಗ್ಸ್, ಇದೆಲ್ಲ ಇಯರಿಂಗ್ಸ್ ಅಲ್ಲ, ಇಯರಿಂಗ್ಸ್ ತುಂಬ ಡಿಸೈನ್ಸ್ ಇದೆ ಇಲ್ಲಿ. ನನಗೆ ಪರ್ಸ್ನಲಿ ಇಲ್ಲಿ ತೊಗೊಳಕ್ಕೆ ಇಷ್ಟ ಆಗುತ್ತೆ. ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಯಾವುದು ತೊಗೋಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನನ್ನ ಹತ್ರ ಇರೋ ಬಜೆಟ್ಟಿಗೆ ಯಾವುದು ತೊಗೊತೀನೋ ನೋಡೋಣ ಬನ್ನಿ. ಯಾವುದು ತೊಗೊತೀನೋ ನೋಡೋಣ.
ತುಂಬ ಚೆನ್ನಾಗಿದೆ ಅದು ಕಲೆಕ್ಷನ್ಸ್. ಬ್ರಾಸ್ಲೆಟ್ ಅಷ್ಟೇನಾ ಇರೋದು? ಯಾವುದು ತೊಗೊತೀನಿ ನೋಡೋಣ ಬನ್ನಿ, ಬಿಲ್ ಹಾಕ್ಸೋಣ ಬನ್ನಿ. ಇವಾಗ ಬಿಲ್ ಹಾಕ್ಸೋಕ್ಕೆ ಹೋಗ್ತಾಯಿದ್ದೀನಿ. ನನಗಿಷ್ಟ ಆಯಿತು. ಆನ್ ಮಾಡಿದ್ರಾ? ಅಂತೂ ಇಂತೂ ತಗೊಂಡೆ. ಇದನ್ನು ತಗೊಂಡೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ ಬನ್ನಿ. ಇಲ್ಲಿಂದ ಮನೆಗೆ ನಡ್ಕೊಂಡೇ ಹೋಗಬಹುದು, ಬಟ್ ತುಂಬ ಬಿಸಿಲಿದೆ. ಹೇಗೆ ನಡ್ಕೊಂಡು ಹೋಗೋದು ಗೈಸ್? ಊಟ ಮುಗಿಸಿ ಓಲಾ ಆಟೋ ಬುಕ್ ಮಾಡಿ ಓಲಾ ಆಟೋಗೆ ವೇಟ್ ಮಾಡ್ತಾಯಿದ್ದೀನಿ. ನಾನೇನು ತಗೊಂಡೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ ಬನ್ನಿ. ವೆಲ್ಕಮ್ ಬ್ಯಾಕ್ ಅಂತ ನಾನೇನು ತೊಗೊಂಡಿದ್ದೀನಿ ಅಂದರೆ, ಇದೇ ತೊಗೊಂಡೆ. ಎರಡು ಇತ್ತಲ್ಲ, ಎರಡರಲ್ಲಿ ಮತ್ತು ಆರಂತ ಪೆಂಡೆಂಟ್. ಇದೇನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ, ಹಾಗೆ ತಗೊಂಡೆ ಗೈಸ್. ಹೇಗಿದೆ? ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಹೇಗೆ ಅನಿಸುತ್ತೆ ಅಂದರೆ, ಈಗ ಕಾಣಿಸುತ್ತೆ. ಲಾಸ್ಟ್ ಟ್ರೈ ಆಲ್ರೆಡಿ ಅಲ್ಲಿ ಟ್ರೈ ಮಾಡಿದ್ದೀನಿ, ಇವಾಗ ಹಾಕ್ಕೊಳ್ಳೋದಷ್ಟೇ. ನೋಡಿ ಈ ಥರ ಕಾಣಿಸುತ್ತೆ. ನನ್ನ ಚೈನ್ ಇದು ಆಲ್ರೆಡಿ ಹೇಳಿದ್ದೀನಲ್ಲ, ಮೈಸೂರಲ್ಲಿ ತೊಗೊಂಡಿದ್ದು ಅಂತ. 4 years ಆಯಿತು. ತುಂಬ ಚಿಕ್ಕದು, 15,000 ಐ ಥಿಂಕ್ 15,000 ಕೊಟ್ಟಿದ್ದೆ. ಸೊ ಇವಾಗ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಈ ಚೈನ್ಗೆ ನಂದು ಹಾರಂತ ಸಿಂಬಲ್ ತುಂಬ ದಿನದಿಂದ ಇದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ.
ಅದು ಇವಾಗ ಆಯಿತು. ಇದಿಷ್ಟು ಚಿಕ್ಕದು ತೊಗೊಳೋದೇನೆ ಇವಾಗ ತುಂಬಾ ಕಷ್ಟ ಆಗಿದೆ. ಅದು ನಿಮಗೂ ಕೂಡ ಗೊತ್ತಿದೆ ಅಲ್ಲ. ಮತ್ತು ನಮ್ಮದು ಪೆಂಡೆಂಟ್ ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಮೀನ್ಸ್ ಯಾವಾಗಾದ್ರೂ ನನ್ನ ಮೈಕೆಲ್ಲೋಯ್ತು, ಯಾವಾಗಾದರೂ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನು. ಇದು ಸ್ವಲ್ಪ ದಿನ ಮತ್ತು ಇದು ಸ್ವಲ್ಪ ದಿನ ಹಾಕೋಬೋದಲ್ಲ ಅಂತ ಅಂದ್ಕೊಂಡು ತಗೊಂಡೆ. ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಇಷ್ಟೇ. ಮತ್ತು ಇನ್ನೊಂದು ಹೇಳಬೇಕು ಗೈಸ್, ನಾನು ಇದು ತೊಗೊಂಡಿದ್ದು ಇಷ್ಟಕ್ಕೆ ಎಷ್ಟು ಅಮೌಂಟ್ ಆಯಿತು ಅಂದರೆ ಇದೊಂದು ತೊಗೊಂಡೆ ಕಾಲ್ಗೆ ಹಾಕೊಳ್ಳೋಕ್ಕೆ ಅಂತ. ಕ್ಯಾಮರಾದಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ರಕ್ಷಾಂಕಪ್ಪ ಯೂಟ್ಯೂಬ್ ಚಾನಲ್.